ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಹಿಪ್ಲಿ ನೋಡಿ ಎಷ್ಟು ಚಿಕ್ಕದಾಗಿದೆ, ಬಟ್ ಇದರ ಬೆನಿಫಿಟ್ಸ್ ಅಷ್ಟೇ ಇದೆ. ಇದನ್ನ ಪಿಪ್ಲಿ ಕೂಡ ಅಂತಾರೆ, ಹಾಗೆ ಲಾಂಗ್ ಪೆಪ್ಪರ್ ಕೂಡ ಅಂತಾರೆ. ಇದನ್ನ ತಗೊಳ್ಳೋದ್ರಿಂದ ನಮ್ಮ ಬಾಡಿಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ LDL ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಹಾಗೆ ಕಫ ಮತ್ತೆ ಕೆಮ್ಮುನ ಕಡಿಮೆ ಮಾಡುತ್ತೆ. ರಕ್ತಹೀನತೆ ಇರೋರು ಕೂಡ ಇದನ್ನ ತಗೋಬಹುದು. ಬಾಡಿಲಿರೋ ಟಾಕ್ಸಿನ್ಸ್ನ ಹೊರ ಹಾಕುತ್ತೆ. ಹಾಗೆ ಮೆನಿಸ್ಟ್ರಿಯಲ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡುತ್ತೆ. ಮೆನೋಪೋಸ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡುತ್ತೆ. ರೋಗ ನಿರೋಧಕ ಶಕ್ತಿನ ಹೆಚ್ಚುತ್ತೆ. ವೇಟ್ ಲಾಸ್ಗಂತೂ ಸಿಕ್ಕಾಪಟ್ಟೆ ಸಹಾಯಕಾರಿಯಾಗುತ್ತೆ. ಹಾಗೆ ಇದು ಬ್ಲಡ್ ಶುಗರ್ ಲೆವೆಲ್ನ ಕೂಡ ರೆಡ್ಯೂಸ್ ಮಾಡುತ್ತೆ. ಡಯಾಬಿಟಿಕ್ ಪೇಷಂಟ್ಗೆ ತುಂಬ ಸಹಾಯಕಾರಿಯಾಗುತ್ತೆ. ಇದನ್ನ ನಾವು ಯಾವ ರೀತಿ ಕನ್ಸ್ಯೂಮ್ ಮಾಡ್ಬೋದು ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ನಾನಿಲ್ಲಿ ಪಿಪ್ಲಿನ ತಗೊಂಡಿದ್ದೀನಿ. ತುಂಬ ಮಾಡ್ರೇಷನಲ್ಲಿ ತಗೋಬೇಕು, ತೋರ್ಸಕ್ಕಂತ ತುಂಬ ಇಟ್ಟಿದ್ದೀನಿ. ಹಾಗೆ ಬ್ಲ್ಯಾಕ್ ರೆಸಿನ್ಸ್ನ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಖಾರಿಕ್ ಡ್ರೈ ಡೇಟ್ಸ್ ಬ್ಲ್ಯಾಕ್ ಕಲರ್. ಹಾಗೆ 1 ಗ್ಲಾಸ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಅಷ್ಟೇ ಗ್ಲಾಸ್ ಹಾಲನ್ನು ಕೂಡ ತಗೊಂಡಿದ್ದೀನಿ. ಕಬ್ಬಿಣದ ಕಡಾಯಿಯಲ್ಲಿ ಇದನ್ನು ಕುದಿಸೋದು ಒಳ್ಳೇದಂತ ಹೇಳ್ತಾರೆ, ಯಾಕಂದರೆ ಸ್ವಲ್ಪ ಕಬ್ಬಿನಾಂಶ ಅದರಲ್ಲಿ ಬರುತ್ತೆ ಅಂತ. ಹಾಗಾಗಿ ಒಂದು ಐರನ್ ಕಡಾಯಿನ ತಗೊಂಡಿದ್ದೀನಿ. ಸೊ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಕೇವಲ ಒಂದೇ ಒಂದು ಪಿಂಪ್ಲಿನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, 1 ಪಿಪ್ಲಿ ಸಾಕು, ತುಂಬ ಯೂಸ್ ಮಾಡೋ ಹಾಗಿಲ್ಲ. ಹಾಗೆ 5 ಬ್ಲ್ಯಾಕ್ ರೆಸಿನ್ಸ್ನ ತಗೊಳ್ತಾ ಇದ್ದೀನಿ. ಇದನ್ನ ನೀವು ಡೈಲಿ 1 ಟೈಮ್ ಕುಡಿದ್ರೆ ಸಾಕು. ಹಾಗೆ ಇದಕ್ಕೆ 1 ಖಾರಿಕ್ ಅಥವಾ ಡ್ರೈ ಡೇಟ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ನೋಡಿ, ಕುದ್ದು ಅರ್ಧದಷ್ಟಾಗಿದೆ ಇದು. ಇದನ್ನ ನಾನು ಒಂದು ಗ್ಲಾಸಿಗೆ ಹಾಕೊಂಡ್ಬಿಡ್ತೀನಿ. ಪಿಪ್ಲಿನ ಮಾತ್ರ ಎಸೆದು ಬಿಡಬೇಕು. ಡ್ರೈ ಡೇಟ್ ಮತ್ತು ವನ ದ್ರಾಕ್ಷಿನ ನೀವು ತಿನ್ಬೋದು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಮತ್ತೆ ಯಾವ ರೀತಿ ತಗೊಳ್ಬೇಕು ಅಂತ ನೋಡೋಣ. ನಾನಿಲ್ಲಿ 4 ಪಿಪ್ಲಿನ ಒಂದು ಐರನ್ ಕಡಾಯಿಯಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ಒಂದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಪುಡಿ ಆದರೆ ಸಾಕು. ಸೊ ನೋಡಿ, ಇವಾಗ ಇದು ನೀಟಾಗಿ ಪುಡಿ ಆಗಿದೆ. ಇದು ಮುಂಚೆ ಮಾಡಿಟ್ಕೊಂಡಿರೋಂಥ ಪಿಪ್ಲಿ ಹಾಲು. ಇದು ಪಿಪ್ಲಿ ಪುಡಿ. ಇದರಲ್ಲಿ ಕೇವಲ ಒಂದು ಚಿಟಿಕೆಯಷ್ಟು ಮಾತ್ರ ಪಿಪ್ಲಿನ ನಾವು ತಗೋಬೇಕು. ಇದನ್ನ ನೀವು ಸ್ವಲ್ಪ ಉಗುರು ಬೆಚ್ಚಿರೋ ನೀರಿಗೆ ಹಾಕಿ ಕೂಡ ಕುಡಿಬೋದು. ಬೇಡ ಅಂದರೆ ಈ ರೀತಿ ಸ್ವಲ್ಪ ಬೌಲಲ್ಲಿ ಹಾಕೊಂಡ್ಬಿಟ್ಟು ಒಂದು ಚಿಟಿಕೆ ಪಿಪ್ಲಿ ಪೌಡರ್ನ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಹನಿನ ಹಾಕೊಂಡು ಕೂಡ ತಗೊಳ್ಬೋದು. ನಿಮಗೆ ಇದರಲ್ಲಿ ಯಾವ ಮೆಥಡ್ ಇಷ್ಟ ಆಗುತ್ತೆ ಆ ಮೆಥಡಲ್ಲಿ ನೀವು ಇದನ್ನು ಮಾಡಿಕೊಂಡು ಸೇವಿಸ್ಬೋದು. ಥ್ಯಾಂಕ್ ಯು.